ಇದ್ದಾರೆ, ಒಲವನ್ನ ತೋರ್ತಾರೆ. ಅವ್ರ ಹತ್ರನೇ ಕೇಳೋಣ. ಜನರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದೀವಿ. ಯಾರ್ಯಾರು ಏನೇನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ, ಆರಾಮ? ತಿಂಡಿ ಆಯ್ತಾ? ಕೊಪ್ಪಳ ಲೋಕಸಭಾ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ? ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಅನ್ಸುತ್ತೆ? ಬಿಜೆಪಿ ಪಕ್ಷ ಬಂದ್ರೆ ಅಭಿವೃದ್ಧಿ. ಯಾಕೆ ಬಿಜೆಪಿ ಬರ್ಬೇಕು? ಬಿಜೆಪಿನ ಅಭಿವೃದ್ಧಿ ಮಾಡಿದ್ದ, ಕಾಂಗ್ರೆಸ್ ಅಭಿವೃದ್ಧಿ ಮಾಡಿಲ್ಲ. ಕಾಂಗ್ರೆಸ್ ಏನೋ ಮಾಡಿಲ್ಲ, ತಿಂದು ಹೋಗ್ಯಾರ. ಏನ್ ತಿಂದೋಗಿ? ದುಡ್ಡು ಮತ್ತೇನು ತಿಂದ ಬಾಕಾರಿ. ಹೆಂಗೆ ಹೇಳ್ತೀರಿ? ಹೇಗ ನಾವು ಅನುಭವ ರೀ, 60 ವರ್ಷ. ಮತ್ತೆ 60 ವರ್ಷ ಏನೋ ಫುಲ್ ಮಾಡಿದೀವಿ ಅಂತಾರಲ್ಲ ಕಾಂಗ್ರೆಸ್. 71 ಜನಸಂಘ, ಈಗಿನ ಬಿಜೆಪಿ. ನಿಮ್ ಪ್ರಕಾರ 65-70 ವರ್ಷ ಮಾಡಿದ್ದು ತೂಕನೋ 10 ವರ್ಷದಲ್ಲಿ ಮಾಡಿದ್ದು? 10 ವರ್ಷಕ್ಕೆ 65 ವರ್ಷಕ್ಕೆ ತೂಕ ಆಗಲ್ಲ. 10 ವರ್ಷನ ದೊಡ್ಡದು ಹಂಗಂತ್ರೇನೆ. ಮತ್ತೆ ಅವ್ರು ಹೇಳ್ತಾರ ನಾವು ಫೌಂಡೇಶನ್ ಹಾಕಿ ಕೊಟ್ಟಿದೀವಿ, ಅದಕ್ಕೆ ಇವ್ರು ಮನೆ ಕಟ್ದವ್ರೆ ಅಂತ. ಎಲ್ಲ ಡ್ಯಾಮ್ಗಳನ್ನ ರಾಜರು ಮಹಾರಾಜರು ಕಟ್ಟಿದ್ರಿ, ಇವ್ರು ಏನು ಮಾಡಿದ್ದಿಲ್ಲ. ಇಲ್ಲೇ ನಮ್ದು ಮುಂಡ್ರಾಬಾದ್ ಡ್ಯಾಮ್ನ ನಿಜಾಮ್ರು ಕಟ್ಟಿದ್ದ. ಅವ್ರು ಮುಸ್ಲಿಮು ಹಿಂದೂ ಅಂತ ನಾವು ಹೇಳಲ್ಲ, ಅದು ನಿಜಾಮ್ರು ಕಟ್ಟಿದ್ದದು, ಕಾಂಗ್ರೆಸ್ನವ್ರು ಕಟ್ಟಿದ್ದಲ್ಲ. ಇವ್ರು ಎರಡೇ ಡ್ಯಾಮ್ ಕಟ್ಟಿದ್ದು, ಒಂದು ಕೃಷ್ಣ, ಒಂದು ನಾರಾಯಣಪುರ. ಪಕ್ಕ ಮಾಹಿತಿ ಇದೆ, ಪಕ್ಕ ಮಾಹಿತಿ ಇದೆ. ಕಾಂಗ್ರೆಸ್ ಜೊತೆನೆ ಹುಟ್ಟು ಬೆಳೆದು ಬಿಟ್ಟಿದ್ರಿ. ಹಾಂ, ಬೆಳೆದಿವ್ರಿ. ಜೊತೆನೆ ಅಂದ್ರೆ ಅವ್ರ ಕೆಲಸಗಳನ್ನ ನೋಡ್ತಾ. ಹಾಂ, ಓಕೆ ಹೇಳಿ ಸರ್. ಅಲ್ಲಲ್ಲ, ನಾನು ಕೇಳೋ ಪ್ರಶ್ನೆ ಇಷ್ಟೇ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಉತ್ತಮ ಈಗಿನ ಒಂದು ವಾತಾವರಣ ಬಿಜೆಪಿ ಐತಿ. ಈಗಿನ ವಾತಾವರಣ ಅಂದ್ರೆ ಮತ್ತೆ ಆಗಿನ ವಾತಾವರಣ? ಮೋದಿ ಒಂದು ಐತೆ ಅಲೆ, ಮೋದಿ ಅಲೆ ಹೊಂಟ ಬಿಡೈತಿ ಈಗ. ಮೋದಿ ಅಲೆ ಅಂತಂದ್ರೆ ಮತ್ತೆ ಅಭಿವೃದ್ಧಿ ಮಾಡ್ಯಾರ. ಅಲ್ಲ, ಸ್ಥಳೀಯವಾಗಿ ಅಭಿವೃದ್ಧಿ ಆಗ್ಬಾರ್ದೇನ? ಸ್ಥಳೀಯ ಅಭಿವೃದ್ಧಿ ಆಗಬೇಕು. ಯಾರು ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೆ ಮತದಾನ ಮಾಡಬೇಕು. ಸರ್ ನಿಮ್ಮನ್ನೇ ಮಾತಾಡಿಸ್ಬೇಕು ಅಂತ ಅಲ್ಲಿಂದನೇ ನೋಡ್ತಾ ಇದ್ದೆ ನಾನು. ಅಲ್ಲಿ ಕೂತಿದ್ದಾರೆ ಹಂಗೆ, ಯಾಕಂದ್ರೆ ನಿಮ್ಮ ಮೇಲಿರೋ ಹೆಸರು ಶಾಲ್ ಸರ್, ಇದಕ್ಕಿರೋ ಬೆಲೆ ಇದೆಯಲ್ಲ ಮತ್ತೆ ಯಾರಿಗೂ ಇಲ್ಲ ನೋಡ್ರಿ. ಸರಿ ಆಯ್ತು, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸತ್ರಿ ನಿಮ್ಗೆ? ನಾವಂತ ಕಾಂಗ್ರೆಸ್ ಮಾಡಿವ್ರಿ. ಯಾಕೆ ಕಾಂಗ್ರೆಸ್? ನಮ್ಮ ಅಭಿಮಾನಿ ಅವರು, ನಮ್ಮ ಅಭಿಮಾನಿ ರೀ, ನಮಗೆ ಬೇಕು. ಅಭಿಮಾನಿ ಅನ್ನೋದಕ್ಕಿಂತನೂ ಅಭಿವೃದ್ಧಿ, ನಮ್ಗೆ ಅಭಿವೃದ್ಧಿನೂ ಮಾಡ್ಯಾರ ಸರ್, ಮಾಡ್ಯಾರ. ಹಂಗಾಗಿ ಅವ್ರಿಗೆ ಹೌದಾ? ಈಗ ಹಂಗಾರೆ ಬಿಜೆಪಿಯಿಂದ ಏನೋ ಅಭಿವೃದ್ಧಿ ಇಲ್ಲ? ನಮ್ಗೆ ಏನಿಲ್ಲ ರೀ ಸರ್, ಅವ್ರಿಗೆ ನಾವು ಭಾಳ ಬಳಕೆನೇ ಇಲ್ಲ. ಅಂದ್ರೆ ರೈತರು ಅಂತಂದ್ರೆ ಬಿಜೆಪಿ ಯಾವ ತರ ಟ್ರೀಟ್ ಮಾಡುತ್ತೆ ನಿಮಗೆ ಅನ್ಸುತ್ತೆ? ನಮ್ಗೆ ಏನು ರೀ, ನಮ್ಮ ಕಾಂಗ್ರೆಸ್ನವ್ರು ಉತ್ತಮ ಮಾಡ್ಯಾರ, ಅವ್ರನ್ನ ನಾವು ಹಾಕಿ ಅಂತ ಬಂದೀವಿ, ಅವ್ರಿಗೆ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ತಿಂಡಿ ಕಾಫಿ ಊಟ ಆರಾಮ್ ಕುಂತೀರಿ? ಹೆಂಗೈತ್ರಿ ಕೊಪ್ಪಳ? ಬಿಸಿಲು ಚಲೋ ಐತಲ್ಲ ಸರ. ಓಕೆ, ರಾಜಕೀಯ ಕಾವು ಹೆಂಗೈತ್ರಿ? ಏನು ಇಲ್ಲ ಸರ, ಏನು ಇಲ್ಲ ಇನ್ನು. ಯಾಕೆ ಕಾವು ಆಗಿಲ್ರಿ? ಸರಿ ಆಯಿತು, ಆ ಕಾವು ಹೆಂಗಿದೆ ಅಂತಲೇ ತಿಳ್ಕೊಳಕ್ಕೆ ಬಂದೇವ್ರಿ ನಾವು. ಕೊಪ್ಪಳ ಲೋಕಸಭಾ ಕ್ಷೇತ್ರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ನಿಮಗೆ ಅನ್ಸತ್ತೆ ರೀ? ಯಾವ ಪಕ್ಷ ಅಂತ ಏನಿಲ್ಲ ಸರ, ಏನು ಕ್ಯಾಂಡಿಡೇಟ್ ಮೇಲೆ ಎಲೆಕ್ಷನ್ ಆಗ್ಬೋದು, ಹೌದಲ್ರಿ? ಅದೇ ಇದ್ದಿದ್ರಲ್ಲೇ ಯಾವ್ದು ಉತ್ತಮ, ಯಾವ್ದು ಬಂದ್ರೆ ನಿಮಗೆ ಸರಿ ಅನ್ಸುತ್ತೆ? ನಮ್ಗೆ ಬರೋದು ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಉತ್ತಮ. ಕಾಂಗ್ರೆಸ್ ಬಂದ್ರೆ ಉತ್ತಮ. ಯಾಕೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ನಮ್ಗೆ ಕೆಲಸವನ್ನು ಆಗ್ಬೇಕಲ್ಲ ಸರ, ಗೌರ್ಮೆಂಟ್ ಐತಿ, ಅನುಕೂಲ ಆಗುತ್ತೆ ರೀ ಅಂತ ನಮ್ಮ ಆಸೆ. ಇಲ್ಲಿ ಗೌರ್ಮೆಂಟು ಅಲ್ಲಿ ಗೌರ್ಮೆಂಟ್ ಒಂದೇ ಇದ್ರೆ ಏನೋ ಒಂದು ಅನುಕೂಲ ಆಗ್ತೈತೆ ಅಂತಂದು ಸರ. ಬೇರೆ ಇದ್ದಾಗ ಯಾವ ಕೆಲಸ ಆಗೋದಲ್ಲ. ಈಗ ಕಳೆದ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಬಿಜೆಪಿ ಮತ್ತು ಬಿಜೆಪಿ. ಆ ಸಂದರ್ಭದಲ್ಲಿ ನಿಮಗೇನೋ ಅನಿಸಿಕೆ ಇತ್ತು? ಅವಾಗೂ ಏನಾಗಿಲ್ಲ ಸರ್. ಏನಾಗೈತಿ ಇಷ್ಟು ವರ್ಷ ಆಗಿ ಜಿಲ್ಲಾ ಆಗಿ ಏನಾಗೈತಿ ಹೇಳ್ರಿ? ಏನೈತಿ ಹೇಳ್ರಿ? ಇಷ್ಟು ವರ್ಷ ಆಯ್ತು, ಏನು ಚೇಂಜಸ್ ಐತಿ? ಸರಿ, ಕೊಪ್ಪಳ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ? ಏನು ನಮ್ಗೆ ಅನ್ಸವಲ್ರಿ. ಚೇಂಜ್ ಆಗ್ಬೇಕು. ಹೊಸಪೇಟೆ ನೋಡ್ರಿ ಹೆಂಗೈತಿ, ಬೇರೆ ಊರು ನೋಡ್ರಿ ಹೆಂಗೈತಿ, ಹೌದಲ್ರಿ? ಏನು ಚೇಂಜಸ್ ಐತಿ ಹೇಳ್ರಿ? 3 ರೋಡ್ ಇರೋದು, ಗೈಮಟ್ ರಸ್ತೆ ಒಂದು ರಿಪೇರಿ ಮಾಡ್ತಾರೆ. ಇದು ಜಾಲಾರ್ ಜಂಗ್ ರೋಡ್ ಎಷ್ಟು ವರ್ಷ ಆಗೈತಿ, ಏನೇನು ಆಗಲ್ಲ. ಅಭಿವೃದ್ಧಿ ಕೆಲಸ ಏನಿಲ್ಲ. ಕಾಂಗ್ರೆಸ್ ಅಂತ ಸರ್ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಸರ್, ನಿಮ್ಗೆ ಏನು ಅನ್ಸುತ್ತೆ? ಕಾಂಗ್ರೆಸ್ ಬರ್ಬೇಕು ಸರ್. ಯಾಕೆ ಕಾಂಗ್ರೆಸ್ ಬರಬೇಕು? ಅದು ಸ್ವಲ್ಪ ಎಲ್ಲ ಬಡವರಿಗೆ ಬಗ್ಗರಿಗೆ ಎಲ್ಲ ನೋಡ್ತೈತಿ, ರೋಡ್ ಗೀಡ್ ಮಾಡಿಸ್ತಾರ, ಎಲ್ಲರೂ ಅವ್ರವ್ರಿಗೆ ಕಾಂಟ್ರಾಕ್ಟ್ರ್ ಕೊಡ್ತಾರ. ಚಲೋ ಒಳ್ಳೆ ಅಭಿಪ್ರಾಯ ಐತೆ. ಅವ್ರು ಎಲ್ಲ ಯೋಜನೆಗಳು ಕೊಟ್ಟಾರ, ಬಡವ್ರಿಗೆ ಮುಟ್ಟಾಕತ್ತವ ಏನ್ರಿ, ಒಳ್ಳೇದು ಚಲೋ ಐತೆ ಅವ್ರದ್ದು. ಯಾವ ಪಕ್ಷ ಬಂದ್ರೆ ಉತ್ತಮ ರೀ ಅಜರ? ಮೋದಿ. ಯಾಕೆ ನಮಗೆ ಮೋದಿ ಬೇಕು. ಯಾಕೆ ಮೋದಿ ಬೇಕಾ? ನಿಮ್ಮಂತ ಪಿನ್ನ ಉದ್ಧಾರ ಆಗಕ್ಕ, ನಮ್ಮಂತ ಯುವಕರು ಉದ್ಧಾರ ಆಗಕ್ಕ. ಯಾಕೆ ನೀವು ಆಗೋದು ಬೇಡವನ್ರಿ? ಕೊನೆ ಕಾಲದಲ್ಲಿ ನೀವು ಚೆನ್ನಾಗಿರ್ಬಾರ್ದೇನ್ರಿ? ಬೇಡ, ನೀವು ಉದ್ಧಾರ ಆಗ್ಬೇಕು, ಯುವಕರು ಉದ್ಧಾರ ಆಗ್ಬೇಕು. ಮೋದಿ ಬೇಕು ನಮ್ಗೆ, ಹೌದೇನ್ರಿ? ಇಲ್ಲಿ ಯಾವ್ದಾರು ಇರಲಿ ಅಲ್ಲಿ ಮ್ಯಾಲೆ. ಈಗೆಲ್ಲ ಕಾಂಗ್ರೆಸ್ ಅಂತ ಅನ್ನಕತ್ತಾರ, ಒಳ್ಳೆ ಅನುಕೂಲ ಕೊಡಕತ್ತಾರ, ಫ್ರೀ ಕೊಡಕತ್ತಾರ. ಬೇಡವೇನ್ರಿ? ಫ್ರೀ ಕೊಟ್ರೆ ನಾವು ಉದ್ಧಾರ ಆಗ್ತೀವಿ. ನಾವು ಬೇಡ, ದುಡಿಯೋದು ಶಕ್ತಿ ಕೊಟ್ಟ ನಾವು. ದುಡಿಯೋ ಶಕ್ತಿ? ದುಡಿಯೋ ಶಕ್ತಿ ಬೇಕು. ಫ್ರೀ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ, ದುಡಿಯೋ ಶಕ್ತಿ ಬೇಕು. ಒಟ್ಟು ಮೋದಿ ಬೇಕು ನಿಮಗೆ? ಹೌದು. ಓಕೆ, ಥ್ಯಾಂಕ್ ಯು. ಏನಂತ್ರಿ ಸರ ನೀವ? ಸರ, ನಮಸ್ಕಾರ. ನನ್ನ ಹೆಸರು ಬದರುದ್ದೀನ. ಹೇಳ್ರಿ, ಏನು ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸತ್ರಿ? ನನ್ಗೆ ಯಾವ ಪಕ್ಷ ಬಂದ್ರೂ ಅಡ್ಡಿಲ್ಲ ಏನ್ರಿ, ಸಮಾಜ ಸೇವಾ ಮಾಡ್ಬೇಕಟ. ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಓಕೆ ಸರ್, ನಮಸ್ಕಾರ ರೀ. ಆರಾಮ? ತಿಂಡಿ ಆಯ್ತಾ? ಕಾಫಿ ಆಯ್ತಾ? ಓಕೆ,
ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಬಾಳಿ ಲೋಕಸಭೆ ಚುನಾವಣೆಯಲ್ಲಿ? ನಮ್ದು ಯಾವ ಪಕ್ಷನೇ ಬರಲಿ ನಮ್ಮ ಕಾಂಗ್ರೆಸ್ಸೇ ಮೂಲಭೂತ. ಸರ್ ನಮಸ್ಕಾರ, ಆರಾಮ್ ಸರ? ಏನ್ರಿ ಸರ್ ಹೆಂಗೈತ್ರಿ? ಈಗ ಬಿಸಿಲು ಭಾಳ ಐತಿ ಕೊಪ್ಪಳದಲ್ಲಿ, ಅದಂತೂ ಸತ್ಯ. ಈ ಚುನಾವಣಾ ಕಾವು ಹೆಂಗೈತ್ರಿ ಲೋಕಸಭೆದು? ಲೋಕಸಭಾ ಚುನಾವಣೆ ಕಾವು BJP ಐತೆ ನಮ್ಮದು. ಯಾಕೆ ಬಿಜೆಪಿ? ನಮ್ಮ BJP ಪಕ್ಷ. ನಿಮ್ದು ಬಿಜೆಪಿನೇ ಅನ್ಬಿಟ್ಟು ಬಿಜೆಪಿನಾ? ಹಂಗಾರೆ ಯಾವ್ದು ಅಭಿವೃದ್ಧಿ ಮಾಡ್ತಾರೋ ಅಥವಾ ಒಳ್ಳೇದು ಯಾವ್ದು? ಅಭಿವೃದ್ಧಿ ಇರೋದು BJPನೇ. ಹೌದು, ಕಾಂಗ್ರೆಸ್ಸಿಂದ ಇಲ್ವಾ? ನಮಗಿಲ್ಲ, BJPನೇ. ಏನು ಅಭಿವೃದ್ಧಿ ಐತ್ರಿ ಬಿಜೆಪಿಯಿಂದ ಅಂತದ್ದು? BJPಯಿಂದ ಅಭಿವೃದ್ಧಿ ಐತಿ, ನಾವು ಮಾಡ್ತೀವಿ ಅಷ್ಟೇ. ಮೋದಿ ಸಲುವಾಗಿ ಮಾಡ್ತೀವಿ ನಾವು. ಹೌದು. ಓಕೆ ಓಕೆ, ಥ್ಯಾಂಕ್ ಯು. ಎಲೆ ಅಡಿಕೆ ಆರಾಮು, ಆಹಾ ಒಳ್ಳೆ ತಂಪಾಗಿದೆ ಇಲ್ಲಿ, ಬಿಸಿಲು ಜಾಸ್ತಿ. ಬರ್ರಿ ಕುಂದ್ರಿ ಕುಂದ್ರಿ, ಕುಂದ್ರಿ ಸರ್, ಯಾಕೆ ಸುಮ್ಮನೆ ರಿಸ್ಕ್ ತಗೋತೀರಿ ಪಾಪ, ನಾವೇನು ಇದು. ಹಾಂ ಕುಂದ್ರಿ ಆರಾಮಾಗಿ ಕುಂದ್ರಿ. ಹೇಳ್ರಿ ಸರ್, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಯಾವ ಪಕ್ಷ ಬಂದ್ರೆ ಯಾವತ್ತು ಐತ್ರಿ? ಗಟ್ರ ತೆಗಿಯೋರು 20 ವರ್ಷ ಆತಿತ್ತು. ಹಂಗಂತೀರಿ? ಓಕೆ ಆಯ್ತು, ಇದಿರಲ್ಲ ಉತ್ತಮ ಅಂತ ಯಾವ್ದನ್ರಿ? ಉತ್ತಮ ಅಂದ್ರೆ ಒಳ್ಳೆ ಒಂದು ರೀತಿ ಅಂದ್ರೆ ಕಾಂಗ್ರೆಸ್ ಒಳ್ಳೇದು ಅನ್ನಿಸ್ತದೆ ನಮಗೆ. ಕಾಂಗ್ರೆಸ್ ಬಂದ್ರೆ ನಿಮ್ಗೆ ಗುಡ್ರು ತೆಗಿತಾರೆ ಅಂತೀರಾ? ಅಲ್ಲಿ ನಾವು ತೆಗಿತೀವಿ, ಈಗ ನಾವು ತೆಗಿಯಕತ್ತೀವಿ, ಅವ್ರದ್ದು ಏನು ತೆಗಿ, ಯಾರು ತೆಗಿ. ಮತ್ತೆ ಯಾರು ಬರಲಿ ಮತ್ತೆ ನೀವೇ ತೆಗಿಬೋದಿತ್ತು ಅಂತ ಅನ್ಸಲ್ವೇ? ಮತ್ತು ನಾವು ತೆಗಿಬೇಕ್ರಿ ಈಗ ನಮ್ಮ. ನೀವು ತೆಗಿತೀರಿ ಹೌದು, ಬಟ್ ಅವ್ರು ಸಹಾಯ ಮಾಡಬೇಕು ಅಲ್ವಾ? ಸಹಾಯ ಮಾಡಬೇಕು. ಯಾರು ಬಂದ್ರೆ ಸಹಾಯ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಕಾಂಗ್ರೆಸ್ ಇನ್ನೂರು ಯಾರಿಗೂ ಮಾಡಿಲ್ಲ, ಈ ಸಲ ಕಾಂಗ್ರೆಸ್ ಮಾಡೋಕೆ ಮಾಡಿರಿ. ಏನಂತೀರಿ ಸರ್? ಸರ್ ಏನು ಅನ್ಬೇಕ್ರಿ ಸರ, ಹಂಗೆ ಹೋಗ್ಲರಿಗೆ ಯಾವುದು ಸೌಲಭ್ಯ ಇಲ್ಲ. ಎಲ್ಲರಿಗೆ 2,000 ಹೆಣ್ಮಕ್ಳಿಗೆ ಹಾಕಕ್ಕಿದ್ದಾರೆ, ಬಸ್ ಫ್ರೀ ಮಾಡ್ಯಾರ. ನಮ್ಮ ವಯಸ್ಸಾದವ್ರಿಗೆ ಹಂಗೆ ಹೋಗ್ಲರಿಗೆ ಅಂತೂ ₹1 ಏನೂ ಹೆಚ್ಚಿಗೆ ಮಾಡಿಲ್ಲ. ಯಾವ ಸರ್ಕಾರ ಬಂದ್ರೂ ಇಷ್ಟೇ ಇದ್ದೆ ಏನ್ರಿ. ನಾವು ದುಡ್ಲಾರ್ದಾರು ಹೆಣ್ರ ಮಕ್ಳು ಕಟ್ಕೊಂಡಿವಿ, ಸಾಲ ಸಂಬಂಧ ಮಾಡಿ ಮನೆ ಮಾಟ ಮಾಡ್ಕೊಂಡಿವಿ. ನಮ್ಗೆ ಯಾರು ಇದಕ್ರಿ ಸರ್? ಆಯ್ತು, ಈಗ ಇದ್ದಿದ್ರಲ್ಲೇ ಉತ್ತಮ, ಯಾರು ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ? ಯಾರು ಬಂದ್ರೆ ಅಷ್ಟೇ ಇದ್ದೀರಿ, ಇಡೀ ನಾನು ಹುಡ್ದಾಗಿದ್ದ ಸರ್ಕಾರ. ಆತ್ ಬಿಡ್ರಿ, ನಂಗೆ ಒಂದು ಸ್ಟ್ರೈಟ್ ಹೇಳ್ಬಿಡ್ರೆ, ಬಿಜೆಪಿ ಬಂದ್ರೆ ಉತ್ತಮನ ಕಾಂಗ್ರೆಸ್ ಬಂದ್ರೆ ಉತ್ತಮನ ದೇಶದಲ್ಲಿ? ಈಗ ಕೇಂದ್ರ ಸರ್ಕಾರ ಅಲ್ಲಿ BJP ಇದ್ರಿ, ಕೆಳಗಡೆ ಕಾಂಗ್ರೆಸ್ ಐತೆ ನಮ್ಮ ಕರ್ನಾಟಕದಾಗ. BJP ಅವರು ಏನೂ ಮಾಡಿಲ್ಲ. ಈ ಕಾಂಗ್ರೆಸ್ ಅವ್ರು ಬಂದ್ರೆ ಯಾರು ಮಾಡ್ತಾರೋ ನೋಡೋಣ ಏನ್ರಿ. ಯಾರೇ ಸರ್ಕಾರ ಬರಲಿ, ಈ ಸಲ ಯಾರನ್ನ ನಿಲ್ಲಿಸ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿರಿ? ಸರ್ ಕಾಂಗ್ರೆಸ್ಸನ್ನೇ ಇದು ಮಾಡ್ಬೇಕಂತ ಮಾಡಿ. ನೋಡಿ, ನಿಮಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಸಾಕಷ್ಟು ಜನರು ಸಿಗ್ತಾರೆ. ಕ್ಷೇತ್ರದ ಬಗ್ಗೆ, ರಾಜಕೀಯದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಬನ್ನಿ, ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಈಗ, ಕೊಪ್ಪಳ ಕ್ಷೇತ್ರ ಲೋಕಸಭೆ ಕ್ಷೇತ್ರ. ಜನರು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ. ಮೇಡಮ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ನೋಡ್ರಿ, ಕೊಪ್ಪಳ ಕ್ಷೇತ್ರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ಈ ಬಾರಿ? ಯಾಕ್ರಿ ಬಿಜೆಪಿ? ಯಾಕೆ 2,000 ಕೊಟ್ಟಿಲ್ವಾ ಕಾಂಗ್ರೆಸ್? ಫ್ರೀ ಅಲ್ವಾ? ಯಾವ ಫ್ರೀನೇ ಇಲ್ರಿ, ಫ್ರೀ ಮಾಡಿ ಎಲ್ಲ ಲಕ್ಷಣ ಐತ್ರಿ ಮಕ್ಕಳಿಗೆಲ್ಲ. ಶಾಲಿ ಮಕ್ಕಳಿಗೆ ಏನಂತ ಮಾಡ್ಯಾರ್ರಿ? ಏನು ಮಾಡಿಲ್ಲ. ಹಂಗಾಗಿ ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆ, ಫ್ರೀ ಬಸ್ ಎಲ್ಲ ಯೂಸ್ ಮಾಡ್ಕೋತೀರಲ್ಲ? ನಮ್ಗಿಲ್ರಿ, ನಮ್ಮ ಮನೆಯವರಿಗೆ, ನಮ್ಮ ಮತ್ತರಿಗೆ ಅವ್ರಿಗೆ ಐತ್ರಿ, ನಮಗಿಲ್ರಿ. ನಮ್ಮ ಕಾರ್ಡು ನಿಮಗಿಲ್ವಾ? ನಮ್ಗಿಲ್ರಿ. ಅದಕ್ಕೆ ಬಿಜೆಪಿ ನಮ್ಮ BJP ಇಷ್ಟ ರೀ. BJP ಯಾಕೆ ಇಷ್ಟ ಬಿಜೆಪಿ? ನಮ್ಮ ಮೋದಿ ಚಲೋ ಮಾಡ್ಯಾನ್ರಿ ಕೆಲಸ. ಏನು ಚಲೋ ಮಾಡ್ಯಾರ್ರಿ?